ನಮ್ಮ ಚಿಕ್ಕೋಡಿ ತಾಲೂಕಿನ ಹಿರೇಕೋಡಿ ಎಂಬ ಗ್ರಾಮದಲ್ಲಿ ಅವೇನು TID ಅಂತೇಳಿ ಏನೋ ಒಂದು ಕಾರ್ಖಾನೆಯನ್ನು ಯಾವ ಪ್ರೈವೇಟ್ ಏಜೆನ್ಸಿ ತೊಗೊಂಡು ಅಲ್ಲಿ ಒಂದು ಕಾರ್ಖಾನೆಯನ್ನು ಕೋಳಿ ಫೀಡ್ಸ್ ಅಂತೇಳಿ ಕೋಳಿ ಫೀಡ್ಸ್ ಕೋಳಿ ಹಣ್ಣು ಪಿಳಿ ಹಣ್ಣು ತಯಾರು ಮಾಡೋದು ಅಂತೇಳಿ ಪ್ರಾರಂಭ ಮಾಡ್ಯಾನು. ಅಲ್ಲಿ ಕೋಳಿ ಫೀಡ್ಸ್ ತಯಾರು ಮಾಡ್ತಾನೋ ಮತ್ತು ಈಗ ಅವ್ರಿಗೆ ಒಂದು ನೋಟಿಸು ಕೊಟ್ಟಾನ, ಮುಂದೆ ನಾ ಮಟನನ್ನು ಕಟ್ ಮಾಡಿ ಇಲ್ಲಿಂದ ಪಾರ್ಸಲ್ ಮಾಡ್ತೀನಿ ಅಂತೇಳಿ. ಅಲ್ಲಿ ಸುಮಾರು ಒಳಗೆ ಒಂದು 7-8 ಬೋರ್ಗಳನ್ನು ತೆಗೆದ, ಒಂದು ಸುಮಾರು 2 ದಿವಸ ಬೋರ್ವೆಲ್ ಅಲ್ಲೇ ಇತ್ತು. ಆ ಬೋರ್ವೆಲ್ಗಳೆಲ್ಲ ಒಣ ಬೋರ್ ತೆಗೆದ, ಅದ್ರೊಳಗೆ ಏನು ಇವತ್ತು ಕೆಮಿಕಲ್ಸ್ ಬರ್ತೈತಿ, ಅದೇನು ವೇಸ್ಟೇಜ್ ಹೊಲಸು ಬರ್ತೈತಿ, ಅದನ್ನು ಭೂಮಿ ಒಳಗೆ ಬಿಡತ್ತಾನ. ಅಲ್ಲಿ ಸುತ್ತಮುತ್ತ ಒಂದು 3-4-5 ಬಾವಿ ಒಳಗೆ ಈಗಾಗಲೇ ಕೆಮಿಕಲ್ಸ್ ನೀರು ಪ್ರಾರಂಭ ಆಗೈತೆ. ಈಗ ಸುಮಾರು ಜನವರಿಂದ ಪ್ರಾರಂಭ ಮಾಡ್ಯಾರ. ಅವಾಗಿಂದ ಅಲ್ಲಿ ಇರ್ತಕ್ಕಂಥ ರೈತರು ವಿರೋಧ ಮಾಡ್ತಾರೆ. ಅದು ಒಂದು. ನೆಕ್ಸ್ಟ್ ಶಬ್ದ ಮಾಲಿನ್ಯ ಕೂಡ ಸಂಪೂರ್ಣ ಅಲ್ಲಿ ಶಬ್ದ ಆಗ್ತೈತೆ. ವಾಯು ಮಾಲಿನ್ಯ ಸಂಪೂರ್ಣ ಕೆಷ್ಟು ಹೊಲಸು ವಾಸ ಬರ್ತೈತೆ. ಇದು ಎಲ್ಲ ಇಲಾಖೆಗೆ ಗೊತ್ತಿದ್ದು ಕೂಡ ಅಲ್ಲಿ ಇರ್ತಕ್ಕಂಥ PDO ಮತ್ತು ಜಲ ಮಾಲಿನ್ಯದವ್ರಿಗೆ ಪರ್ಮಿಷನ್ ಕೊಟ್ಟ ಇಲ್ಲಿ ಸಂಪೂರ್ಣ ಸುತ್ತಮುತ್ತ ಜನರನ್ನೆಲ್ಲ ಹಾಳು ಮಾಡ್ಯಾರು. ನಾವು ಮಾನ್ಯ ತಹಶೀಲ್ದಾರ್ ಅವ್ರನ್ನ ಕರೆಸಿ ಅದನ್ನು ಬಂದ್ ಮಾಡ್ತು, ಅದನ್ನು ಸೀಸ್ ಮಾಡಿಸ್ತು ಅಂತ ಹೇಳಿ ಇಲ್ಲಿ ಇರ್ತಕ್ಕಂಥ ನಮ್ಮ ಗಣೇಶ್ ಹುಕ್ಕೇರಿ ಸಾಹೇಬ್ರು MLA ಕೂಡ ಅದಕ್ಕೆ ಸಪೋರ್ಟ್ ಆಗಿ ನಿನ್ನೆ ಇದನ್ನು ನಾವಿಲ್ಲಿ ಕೇಳಕ್ಕೆ ಬಂದ ಸಂದರ್ಭದಾಗ ರೈತರ ಇಲ್ಲ ಅದು ನಮ್ಮ ಗಣೇಶ್ ಹುಕ್ಕೇರಿ ಅವರು ಅದನ್ನು ಬಂದ್ ಮಾಡಬೇಡ ಅಂತ ಹೇಳ್ಯಾರತ್ತ. ಅಂದರೆ ನಾವು ರೈತರೆಲ್ಲ ಇವತ್ತು ಆಕ್ರೋಶವಾಗಿ ಬಂದು ಇಲ್ಲಿ ಇದನ್ನು ತಕ್ಷಣ